ನಾನೇನು ಕೇಳ್ತಿದ್ದೀನಿ ಅಂದರೆ, ಪ್ರಧಾನಮಂತ್ರಿಯವರು ಕರೆಕ್ಟಾಗಿ ಪ್ರೇಯರ್ ಮಾಡಿದಾಗ BJP ಪಾರ್ಟಿಯವರು ಇದನ್ನು ಯಾಕೆ ಫಾಲೋ ಮಾಡಲ್ಲ? ಕ್ರಿಶ್ಚಿಯನ್ರ ಮೇಲೆ ಇದು ಇವಾಗ ಫಸ್ಟು ಮುಸ್ಲಿಮರ ಮೇಲೆ ಮಾಡ್ತಿದ್ರೆ, ಇವಾಗ ಕ್ರಿಶ್ಚಿಯನ್ಸ್ ಮೇಲೆ ಮಾಡ್ತಿದ್ದೀರಾ, ನೆಕ್ಸ್ಟ್ ಯಾರ ಮೇಲೆ ಮಾಡ್ತೀರಿ ಸರ್? ಈಗ ನಿಮ್ದು ಹೆಂಗಿದೆ ಅಂದರೆ ಜನರಲೈಸ್ ಮಾಡ್ತಾಯಿದ್ದೀರಿ. ನೀವು ಜನರಲೈಸ್ ಮಾಡ್ತಾಯಿದ್ದೀರಿ. ನಮಗೆ ಕ್ರಿಶ್ಚಿಯನ್ರು ಮಾಡುವ ಮತಾಂತರದ ಪ್ರಕ್ರಿಯೆ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪಣೆ ಇದೆ, ಪ್ರಾರ್ಥನೆ ಬಗ್ಗೆ ಇಲ್ಲ. ಕೇಳಿ ಪ್ರಾರ್ಥನೆ ಬಗ್ಗೆ ಇಲ್ಲ. ಇಸ್ಲಾಂ ಹೆಸರಿನಲ್ಲಿ ನಡೆಯುವ ಭಯೋತ್ಪಾದನೆ ಬಗ್ಗೆ ಮಾತ್ರ ನಮ್ಗೆ ಆತಂಕ ಇದೆ. ಇಸ್ಲಾಂನವ್ರು ಹೋಗಿ ನಮಾಜ್ ಮಾಡೋದ್ರ ಬಗ್ಗೆ ನಮಗಿಲ್ಲ. ನಮಗೆ ನಮಾಜ್ ಮಾಡೋದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಇನ್ ದ ನೇಮ್ ಆಫ್ ಇಸ್ಲಾಂ ನಡೆಸುವಂಥ ಭಯೋತ್ಪಾದನೆ ಬಗ್ಗೆ ನಮಗೆ ಆತಂಕ ಇದೆ. ಹಾಗೆಯೇ ಕ್ರಿಶ್ಚಿಯಾನಿಟಿಯ ಹೆಸರಿನಲ್ಲಿ ನಡೆಸುವ ಪ್ರಾರ್ಥನೆ ಬಗ್ಗೆ ನಮಗೇನು ಆತಂಕ ಇಲ್ಲ. ಚರ್ಚಿಗೆ ಹೋಗೋದ್ರ ಬಗ್ಗೆ ನಮಗೇನು ಆತಂಕ ಇಲ್ಲ. ನೀವು ಆ ಜೀಸಸ್ನೇ ಭಗವಂತ ಅನ್ನೋದ್ರ ಬಗ್ಗೆ ನಮಗೇನು ಒಂದು ಗುಲಗಂಜಿ ತೂಕದಲ್ಲೂ ಕೂಡ ನಮಗೆ ಅಪನಂಬಿಕೆ ಇಲ್ಲ. ಅದರ ಹೆಸರಿನಲ್ಲಿ ನಡೆಸುವ ಮತಾಂತರದ ಬಗ್ಗೆ ಮಾತ್ರ ಆಕ್ಷೇಪಣೆ ಇದೆ. ಹಾಗಾಗಿ ಎರಡನ್ನೂ ನೀವು ಕ್ಲಬ್ಬಾಗಿ ನೋಡಬೇಡಿ. ಕ್ರಿಶ್ಚಿಯನ್ ಕಂಟ್ರಿ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾವಲ್ಲ, ಅಲ್ಲಿ ಆಗುವ ಅತ್ಯಾಚಾರದ 1% ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ರ ಮೇಲೆ ಆಗಲ್ಲ. ತರೀಕೆರೆಯಿಂದ ದಿನಕರ್ ಅಂತೇಳಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಏನಿವಾಗ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. 2 ತಿಂಗಳದ್ದು ಗೃಹಲಕ್ಷ್ಮಿ ದುಡ್ಡು ಹಾಕಲ್ಲ, ಏನಿವಾಗ? ಈಗ ಏನೋ ಇಶ್ಯೂ ನಡೀತಾ ಇದೆ ಕೋಗಿಲಿದು, ಏನಿವಾಗ? ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂದರೆ, BJP ನಾಯಕರುಗಳನ್ನು ಹತ್ತಿಕ್ಕೋದಾಯಿತು, ಹಿಂದೂ ಕಾರ್ಯಕರ್ತರುಗಳನ್ನು ಹತ್ತಿಕ್ಕೋದಾಯಿತು, BJP ಕಾರ್ಯಕರ್ತರುಗಳನ್ನು ಹತ್ತಿಕ್ಕೋ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಇದೇನೋ ತರ್ತಾ ಇದ್ದಾರೆ ದ್ವೇಷ ಭಾಷಣ ಕಾಯ್ದೆ ಅಂತೇಳಿ. ಅದಲ್ಲದೆ ಹಿಂದೂ ಕಾರ್ಯಕರ್ತರುಗಳಿಗೆ ಯಾವ ಪರಿಸ್ಥಿತಿ ಅಂದರೆ, ಒಂದೇ ಟೈಮಲ್ಲಿ ಡಿಫ್ರೆಂಟ್ ಜಿಲ್ಲೆಗಳಲ್ಲಿ ಕೇಸ್ ಹಾಕಿದ್ದಾರೆ. ಅವನಲ್ಲೂ ಹೋಗ್ಬೇಕು, ಇಲ್ಲೂ ಹೋಗ್ಬೇಕು, ಸುತ್ತಬೋದು. ಇದ್ರದ್ದೆಲ್ಲ ಮೂಲ ಕಾರಣ ಏನು? ಇವ್ರು ಹೋರಾಟಕ್ಕೆ ಇಳಿಬಾರ್ದು. ನಾವೇನೇ ಮಾಡಿದ್ರೂ ನಡೆಯುತ್ತೆ, ಏನಿವಾಗ ನಾವು ನಡೆಸ್ತೀವಿ. ನೀವು ಕಾರ್ಯಕರ್ತರುಗಳಿಗೆ, ಈಗ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ, ಕಾರ್ಯಕರ್ತರುಗಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೋದು? ನೋಡಿ, ಎಲ್ಲದಕ್ಕೂ ಒಂದು ಕೊನೆ ಅಂತಿರುತ್ತೆ. ಸರ್ವಾಧಿಕಾರವನ್ನು ಕಾಂಗ್ರೆಸ್ ಪಾರ್ಟಿ ಹೇರಿತ್ತು, ಸಂವಿಧಾನವನ್ನೇ ಬಂದಿಖಾನೆಯಲ್ಲಿ ಇಟ್ಟಿತ್ತು. ಅಂದರೆ ಸಂವಿಧಾನದ ಎಲ್ಲ ಆಶಯಗಳನ್ನು, ಮೂಲಭೂತ ಹಕ್ಕನ್ನು ಜೈಲಲ್ಲಿಟ್ಟಿದ್ರು. ಎಲ್ಲ ರಾಜಕೀಯ ನಾಯಕರನ್ನು ಜೈಲಿಗೆ ಹಾಕಿದ್ರು, ಲಕ್ಷಾಂತರ ಜನರನ್ನು ಜೈಲಿಗೆ ಹಾಕಿದ್ರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ರು, ಪತ್ರಕರ್ತರನ್ನು ಜೈಲಿಗೆ ಹಾಕಿದ್ರು. ಆದರೆ ಇಂದಿರಾ ಗಾಂಧಿ ಮತ್ತು ಅವರ ಸರ್ವಾಧಿಕಾರ ಪ್ರಜಾಪ್ರಭುತ್ವದ ಮುಂದೆ ತಲೆಬಾಗಬೇಕಾಯಿತು. ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ನ ಈ ಸರ್ವಾಧಿಕಾರಿ ನೀತಿಯು ಕೂಡ ಪ್ರಜಾಪ್ರಭುತ್ವದಲ್ಲಿ ತಲೆಬಾಗಲೇಬೇಕಾಗತ್ತೆ. ಈ ದೌರ್ಜನ್ಯಕ್ಕೂ ಕೊನೆ ಆಗುತ್ತೆ. ಮತ್ತು ಈ ಎಲ್ಲ ದೌರ್ಜನ್ಯವನ್ನು ಎದುರಿಸಿ, ಅನುಭವಿಸಿ ಇವತ್ತು ನಾನು ನಿಮ್ಮ ಎದುರುಗಡೆ ಬಂದು ಕೂತಿರೋದು. ಎದುರಿಸದೇ ಇದ್ದಿದ್ದರೆ, ಅನುಭವಿಸದೇ ಇದ್ದಿದ್ದರೆ ನಾನು ಊರಾಗೆ ಇರ್ತಿದ್ದೆ. ಎದುರಿಸಿದ್ದೀನಿ, ಅನುಭವಿಸಿದ್ದೀನಿ. ಹಾಗಾಗಿ ಇಲ್ಲಿ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ. ಹಾಗಾಗಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ಕಾಲ ಹೀಗೆಯೇ ಇರುವುದಿಲ್ಲ. ಸಿಟಿ ರವಿ ಅವರೇ ಧನ್ಯವಾದ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಹೊಸ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ, ಅಂದುಕೊಂಡಿದ್ದೆಲ್ಲ ಆಗಲಿ ಅಂತ ಹಾರೈಸ್ತೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಆರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.